ಬದಲಾಯಿಸುವ ಒಂದೇ ತೆರನಾಗಿಲ್ಲದ ವಸ್ತು ಅಸತ್ತು, ಒಂದೇ ತೆರನಾಗಿದ್ದು ಬದಲಾಯಿಸದೇ ಇರತಕ್ಕಂಥದ್ದಕ್ಕೆ ಸತ್ತು, ಸದ್ವಸ್ತು ಅಂತ ಕರೀತಾರೆ. ಹರಿ ಓಂ. ಅಸತೋಮ ಸದ್ಗಮಯ, ಇದು ಉಪನಿಷತ್ತಿನ ಒಂದು ಮಂತ್ರ, ತುಂಬಾ ಪ್ರಸಿದ್ಧವಾದ ಮಂತ್ರವೇ. ಅಸತೋಮ ಸದ್ಗಮಯ, ಅಸತ್ತಿನಿಂದ ಸತ್ತಿನೆಡೆಗೆ ನನ್ನನ್ನು ಮುನ್ನಡೆಸುವಂತ. ಅಸತಃ ಮಾಂ ಸತ್ ಗಮಯ, ಅಲ್ಲಿ ಮಾ ಅನ್ನೋ ಶಬ್ದಕ್ಕೆ ಮಾಂ, ನನ್ನನ್ನು ಅಂತ ಅರ್ಥ. ಅಸತಃ ಮಾಂ ಸದ್ಗಮಯ, ಅಸತಃ ಅಂದ್ರೆ ಅಸತ್ತಿನಿಂದ, ಮಾ ಅಂದ್ರೆ ಮಾಂ ನನ್ನನ್ನು, ಸದ್ಗಮಯ ಸತ್ತಿನೆಡೆಗೆ, ಗಮಯ ಅಂದ್ರೆ ಮುನ್ನಡೆಸು. ತಮಸೋ ಮಾಂ, ತಮಸೋ ಮಾ ಅದು, ತಮಸೋ ಮಾ ಜ್ಯೋತಿರ್ಗಮಯ, ತಮಸ್ಸಿನಿಂದ ನನ್ನನ್ನು ಬೆಳಕಿನ ಕಡೆಗೆ ಮುನ್ನಡೆಸು. ಮೃತ್ಯೋಹೋ ಮಾ ಅಮೃತಂಗಮಯ, ಮೃತ್ಯೋಹೋ ಮಾ ವಿಸರ್ಗ ಅನ್ನೋದು ಅರ್ಕಾರ ಗೊತ್ತಾಗತ್ತೆ, ಪ್ರಕಾರ ಆಗತ್ತೆ, ಮೃತ್ಯೋರ್ಮಾ ಅಂತ ಆಗುತ್ತೆ. ಅದು ಮೃತ್ಯೋಹೋ ಅಂದ್ರೆ ಮೃತ್ಯುವಿನಿಂದ ನನ್ನನ್ನ ಅಮೃತದ ಕಡೆಗೆ, ಮೃತ್ಯೋರ್ಮ ಅಮೃತಂಗಮಯ, ಅಮೃತದ ಕಡೆಗೆ ಮುನ್ನಡೆಸು. ಓಂ ಶಾಂತಿ ಶಾಂತಿ ಶಾಂತಿ, 3 ಬಾರಿ ಶಾಂತಿಯನ್ನ ಹೇಳಿದ್ದಾರೆ. ಇದಕ್ಕೆಲ್ಲ ಶಾಂತಿ ಮಂತ್ರಗಳೇ ಅಂತ ಹೆಸರುಗಳು. ಶಾಂತಿ 3 ಬಾರಿ ಯಾಕೆ ಅಂತ ಹೇಳಿದ್ರೆ, ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕವಾದ ಇದಕ್ಕೆ ತಾಪಗಳು ಅಂತ ಹೇಳ್ತಾರೆ, ತ್ರಿವಿಧ ತಾಪಗಳು. ಈ ತಾಪತ್ರಯವನ್ನ ಉಪಶಮನ ಮಾಡುವುದಕ್ಕಾಗಿ 3 ಬಾರಿ ಶಾಂತಿ 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 ಅಂತ ಹೇಳ್ತಾರೆ. ಈ ಅಸತೋಮ ಸದ್ಗಮಯ ಎನ್ನುವಂಥದ್ದು ಸಾಮಾನ್ಯವಾಗಿ ನಮ್ಮಲ್ಲಿ ದೀಪ ಹಚ್ಚುವಾಗ ಹೇಳ್ತಾರೆ. ಕಾರ್ಯಕ್ರಮಕ್ಕೆ ಹೋದಾಗ ಉದ್ಘಾಟನೆ ದೀಪ ಬೆಳಗುವಾಗ ಎಲ್ಲರೂ ಸೇರ್ಕೊಂಡು ಅಸತೋಮ ಸದ್ಗಮಯ ಅಂತ ಹೇಳ್ತಾರೆ. ಯಾಕಂದ್ರೆ ತಮಸೋಮ ಜ್ಯೋತಿರ್ಗಮಯ, ಅಲ್ಲಿ ಜ್ಯೋತಿ ಬೆಳಕಿನ ಒಂದು ವಿಷಯ ಬಂದಿರೋದ್ರಿಂದ ಬೆಳಕಿಗೆ ಸಂಬಂಧಪಟ್ಟ ಪ್ರಾರ್ಥನೆ ಇರಬಹುದು ಅಂತ ಹೇಳ್ಕೊಂಡು ಅದು ಹೇಳ್ತಾರೆ. ತಪ್ಪೇನಿಲ್ಲ, ಖಂಡಿತವಾಗಿ ಬೆಳಕನ್ನು ಹಚ್ಚುವಾಗಲೇ ಹೇಳಬಹುದಾದ ಮಂತ್ರ. ಆದ್ರೆ ಬೃಹದಾರಣ್ಯಕೋಪನಿಷತ್ತಿನ ಆರಂಭದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಬರತಕ್ಕಂತಹ ಮಂತ್ರ ಇದೆ. ಆದ್ರೆ ಅಲ್ಲಿಯ ಸಂದರ್ಭ ಯಾವುದು ಅಂದ್ರೆ ಉಪಾಸನೆ ಸಂದರ್ಭ, ಪ್ರಾಣೋಪಾಸನೆ ಸಂದರ್ಭ. ಆ ಉಪಾಸನೆ ಆದ ಮೇಲೆ ಮಾಡಬೇಕಾದಂತಹ ಅಭ್ಯಾರೋಹ ಅಂತ ಹೇಳ್ತಾರೆ, ಅಂದ್ರೆ ಜಪ. ಆ ಜಪವನ್ನ ಯಾವುದನ್ನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಮಂತ್ರವನ್ನು ಕೊಟ್ಟರು, ಇದೇ ಅಸತೋಮ ಸದ್ಗಮಯ ಎನ್ನುವ ಮಂತ್ರದ ಜಪವನ್ನ ಮಾಡಬೇಕು ಪ್ರಾಣೋಪಾಸಕನು, ಅಂದ್ರೆ ಹಿರಣ್ಯ ಗರ್ಭ ಪ್ರಾಪ್ತಿಗಾಗಿ ಅಂತ ಉಪಾಸನಾ ಸಂದರ್ಭದಲ್ಲಿ ಬಂದಿರತಕ್ಕಂಥ ಮಂತ್ರ. ಆ ಮಂತ್ರ ಯಜುರ್ ಮಂತ್ರ ಏನಿದೆ ಇದನ್ನ ಕೊಟ್ಟ ಮೇಲೆ ಉಪನಿಷತ್ತು ಅದ್ರ ವಿಸ್ತಾರ ಮಾಡುತ್ತೆ, ಅದ್ರ ವಿವರಣೆನೂ ಕೊಡುತ್ತೆ. ಅಸತೋಮ ಸದ್ಗಮಯ ಅಂತ ಹೇಳಿದ್ರೆ ಮೃತ್ಯೋಮ ಅಮೃತಂ ಗಮಯ ಅಂತ ಹೇಳುತ್ತೆ. ತಮಸೋಮ ಜ್ಯೋತಿರ್ಗಮಯ ಅಂದ್ರೆ ಮೃತ್ಯೋಮ ಅಮೃತಂಗಮಯ, ಮೃತ್ಯೋರ್ಮ ಅಮೃತಂಗಮಯ ಅನ್ನೋದಂತೂ ಸ್ಪಷ್ಟ ಇದೆ ನಿಮ್ಗೆ ಅಂತ ಹೇಳ್ಬಿಟ್ಟು ಅದು ಮುಂದಕ್ಕೆ ಹೋಗುತ್ತೆ. ಶಂಕರ ಭಗವತ್ಪಾದರು ಸ್ಪಷ್ಟ ಮಾಡ್ತಾರೆ, 3ಕ್ಕೂ ಒಂದೇ ಅರ್ಥ ಆಗಿದ್ರೆ ವ್ಯತ್ಯಾಸ ಏನ್ ಬಂತು, ಯಾಕೆ 3 ಬೇರೆ ಬೇರೆ ಶಬ್ದಗಳಲ್ಲಿ ಹೇಳಿದ್ರು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಅಲ್ಲಿ ಹೇಳಿರುವ ವಿಷಯ ಏನಾಯ್ತು ಅಂದ್ರೆ ಅದು ಉಪಾಸನಾ ಸಂದರ್ಭ, ಕರ್ಮೋಪಾಸನೆ ಸಂದರ್ಭದಲ್ಲಿ ಈ ಮಂತ್ರದ ಕುರಿತಾದಂತಹ ಒಂದು ವಿವರಣೆ. ಅದರಷ್ಟಕ್ಕೆ ಸೀಮಿತ ಮಾಡಬೇಕಾಗಿದೆ. ಈ ಮಂತ್ರವನ್ನ ಆಧ್ಯಾತ್ಮಿಕವಾಗಿಯೂ ಕೂಡ ನೋಡಬಹುದಾಗಿದೆ. ಅಂದ್ರೆ ಯಾವುದೇ ಮಂತ್ರವನ್ನ ಕರ್ಮ, ಉಪಾಸನೆ ಮತ್ತು ಅಧ್ಯಾತ್ಮ 3 ಸಂದರ್ಭಗಳಲ್ಲಿ ಬಳಸ್ಬೋದು. ಕೆಲವು ಮಂತ್ರಗಳು ಕೇವಲ ಕರ್ಮಕ್ಕೆ ವಿನಿಯೋಗ ಆಗಿರ್ತವೆ, ಕೆಲವು ಮಂತ್ರಗಳು ಕೇವಲ ಜ್ಞಾನಕ್ಕೆ ವಿನಿಯೋಗ ಆಗಿರ್ತವೆ, ಕೆಲವು ಮಂತ್ರಗಳಲ್ಲಿ 2 ಸಂದರ್ಭಗಳಲ್ಲಿ ಬಳಸಬಹುದಾಗಿದೆ. ಆಗಿರ್ತಕ್ಕಂತಹ ಒಂದು ಮಂತ್ರ ಜ್ಞಾನದ ದೃಷ್ಟಿಯಿಂದಲೂ ಕೂಡ ಅದ್ಭುತವಾದ ಹೊಳಹನ್ನ ನಮಗೆ ಕೊಡತಕ್ಕಂಥದ್ದು. ಮೊದಲನೇ ವಾಕ್ಯ ಅಸತ್ತಿನಿಂದ ಸತ್ತಿನೆಡೆಗೆ ಮುನ್ನಡೆಸು ಅಂತ. ಅಸತ್ತು ಅಂದ್ರೆ ಏನು, ಸತ್ತು ಅಂದ್ರೆ ಏನು ನಾವು ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ. ಅಸತ್ ಅಂದ್ರೆ
ಯಾವುದು ಒಂದೇ ತೆರನಾಗಿರುವುದಿಲ್ಲವೋ ಅದು ಅಸತ್ತು. ಸತ್ತು ಅಂದ್ರೆ ಯಾವುದು ಒಂದೇ ತೆರನಾಗಿರ್ತದೋ ಅದು ಸತ್ತು. ಅಸತ್ತು ಅನ್ನೋ ಶಬ್ದವೇ ಸಂಸ್ಕೃತದಲ್ಲಿ ಭಾವಾರ್ಥದಲ್ಲಿ ಸತ್ಯ ಅಂತ ಆಗಿದೆ. ಸತ್ ಶಬ್ದವನ್ನ ಭಾವಾರ್ಥದಲ್ಲಿ ಪ್ರಯೋಗ ಮಾಡಿದಾಗ ಸತ್ಯ. ಹಾಗೆ ಅಸತ್ತಿನ ಭಾವ ಪ್ರಯೋಗ ಏನಪ್ಪಾ ಅಂದ್ರೆ ಅಸತ್ತು ಅಸತ್ಯ. ಅಸತ್ಯದಿಂದ ಸತ್ಯದೆಡೆಗೆ ಅಂತ ಹೇಳಿದ್ರು ಸರಿ. ಅಸತ್ತಿನಿಂದ ಸತ್ತಿನೆಡೆಗೆ ಅಂತ ಹೇಳಿದ್ರು ಎರಡಕ್ಕೂ ಒಂದೇ ಅರ್ಥ. ಅಸತ್ಯದಿಂದ ಸತ್ಯದೆಡೆಗೆ ಮುನ್ನಡೆಸು ಅಂತ. ಅಸತ್ಯ ಅಥವಾ ಅಸತ್ತು ಅಂತ ಹೇಳಿದ್ರೆ ಸಾಮಾನ್ಯವಾದ ಅರ್ಥ ಯಾವುದು ಒಂದೇ ತೆರನಾಗಿರುವುದಿಲ್ಲವೋ ಅದು ಅಂತ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ತ್ರಿಕಾಲ ಅಬಾಧಿತ ವಸ್ತು ಸತ್ಯ, ತ್ರಿಕಾಲ ಬಾಧಿತ ವಸ್ತು ಅಸತ್ಯ ಅಂತ. ಮೂರೂ ಕಾಲಗಳಲ್ಲಿ ಯಾವುದು ಬಾಧಿಸಲ್ಪಡುವುದಿಲ್ಲವೋ, ಯಾವುದಕ್ಕೆ ಬದಲಾವಣೆಯೋ ತೊಂದರೆಯೋ ನಾಶವೋ ಉಂಟಾಗುವುದಿಲ್ಲವೋ ಅದು ಸತ್ಯ. ಮೂರು ಕಾಲಗಳಲ್ಲಿ ಯಾವುದು ವಿಕಾರವನ್ನು ಹೊಂದಿ ನಾಶವನ್ನು ಹೊಂದುತ್ತದೋ ಅದು ಅಸತ್ಯ ಅಂತ ಒಂದು ಅರ್ಥ ಇದೆ. ಕೆಲವು ವಸ್ತುಗಳು ಏನಾಗ್ತದೆ ಅಂದ್ರೆ ವರ್ತಮಾನದಲ್ಲಿ ಸತ್ಯ ಅಂತ ಕಾಣ್ತಾ ಇರಬಹುದು, ಆದರೆ ಭೂತ ಮತ್ತು ಭಾವಿ ಭವಿಷ್ಯತ್ತುಗಳಲ್ಲಿ ಅದು ಇರುವುದಿಲ್ಲ. ಆರಂಭದಲ್ಲಿ ಮತ್ತು ಅಂತ್ಯದಲ್ಲಿ ಇರೋದಿಲ್ಲ, ಈ ಮಧ್ಯದಲ್ಲಿ ಮಾತ್ರ ಕಾಣಿಸ್ತಾ ಇರ್ತದೆ. ಅದು ಕೂಡ ಅಸತ್ಯವೇ. ಆದಾವಂತೇಚ ಎನ್ನಾಸ್ತಿ ವರ್ತಮಾನೇಪಿ ತತ್ತಥಾ ಅಂತ ಮಾಂಡುಕ್ಯ ಕಾರ್ಯದಲ್ಲಿ ಬರುತ್ತೆ. ಆದಿಯಲ್ಲಿ ಅಂತ್ಯದಲ್ಲಿ ಯಾವುದು ಇಲ್ಲವೋ ವರ್ತಮಾನದಲ್ಲಿ ಅದು ಇಲ್ಲದ ಹಾಗೇನೆ ಅಂತ ಅರ್ಥ. ಆದ್ರಿಂದ ಮೂರು ಕಾಲಗಳಲ್ಲಿಯೂ ನಾವು ನೋಡ್ಬೇಕು, ಯಾವುದೋ ಒಂದು ವರ್ತಮಾನ ಕಾಲ ಅಷ್ಟೇ ಅಲ್ಲ. ಅದು ಒಂದು ಸಾಮಾನ್ಯವಾದ ಡೆಫಿನೇಷನ್. ಶಂಕರ ಭಗವತ್ಪಾದರು ತಮ್ಮ ತೈತ್ತರೀಯೋಪನಿಷತ್ತಿನ ಬ್ರಹ್ಮಾನಂದವಲ್ಲಿಯಲ್ಲಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎನ್ನುವ ಸಂದರ್ಭದಲ್ಲಿ ಸತ್ಯಂ ಎನ್ನುವ ಶಬ್ದಕ್ಕೆ ಒಂದು ಡೆಫಿನೇಷನ್ ಕೊಡ್ತಾರೆ. ತುಂಬಾ ಸುಂದರವಾದಂತಹ ಸರಿಯಾದಂತಹ ಲಕ್ಷಣ ಅದು. ಏನಂದ್ರೆ ಸತ್ಯ ಅಂದ್ರೆ ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ನ ವ್ಯಭಿಚರತೀತಿ ಸತ್ಯಂ. ಯದ್ರೂಪೇಣ ಯನ್ನಿಶ್ಚಿತಂ, ಯಾವುದೋ ಒಂದನ್ನು ಇದು ಹೀಗೆ ಅಂತ ನಿಶ್ಚಯ ಮಾಡಿದ ಮೇಲೆ ತದ್ರೂಪಂ ನ ವ್ಯಭಿಚರತಿ, ಆ ರೂಪವು ಬದಲಾಯಿಸುವುದಿಲ್ಲ. ಹಾಗಿದ್ದರೆ ಅದು ಸತ್ಯ. ಅಸತ್ಯ ಅಂತ ಹೇಳಿದ್ರೆ ಏನು? ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ವ್ಯಭಿಚರತಿ ಇತಿ ಅಸತ್. ಇದು ಹೀಗೆ ಅಂತ ನಾವೊಂದು ನಿಶ್ಚಯ ಮಾಡಿದ ಮೇಲೆ ಅದ್ರ ಬದಲಾಯಿಸ್ತದೆ ಅಂತ ಇಟ್ಕೊಳ್ಳಿ, ಅದು ಅಸತ್ ಅಂತ ಕರೆಯಲ್ಪಡ. ಒಂದು ಉದಾಹರಣೆ ಕೊಡೋದಾದ್ರೆ, ಬೆಂಕಿ ಬಿಸಿ ಅಂತ ನಾವು ನಿಶ್ಚಯ ಮಾಡ್ತೇವೆ. ಹಾಗೆ ನೀರಿನಲ್ಲೂ ಬಿಸಿ ಕಾಣಿಸ್ತದೆ, ಬಿಸಿ ನೀರಿನಲ್ಲಿ ಬಿಸಿ ಇರುತ್ತದೆ. ನಾವು ಹೇಳ್ತೇವೆ ಹೌದು ಬೆಂಕಿ ಬಿಸಿಯಾಗಿದೆ ಅಂತ ನಿಶ್ಚಯಕ್ಕೆ ಬರ್ತೇವೆ. ಹಾಗೆ ಬೆಂಕಿಯಲ್ಲಿರೋ ಬಿಸಿಯನ್ನು ನೋಡಿ ಅದು ನೀರಿನಲ್ಲಿರೋ ಬಿಸಿಯನ್ನು ನೋಡಿ ನೀರು ಬಿಸಿಯಾಗಿದೆ ಅಂತ ನಿಶ್ಚಯಕ್ಕೆ ಬರ್ತೇವೆ. ಆದ್ರೆ ಸ್ವಲ್ಪ ಹೊತ್ತಿಗೆ ಗೊತ್ತಾಗ್ತದೆ ನೀರು ತಣ್ಣಾಗ್ಬಿಡ್ತದೆ. ಅಂದ್ರೆ ಬಿಸಿ ಅನ್ನೋದು ಅದರ ಸಹಜ ಸ್ವಭಾವ ಅಲ್ಲ, ನೀರಿನದು ಅದು ಅಸಹಜವಾದದ್ದು, ಅದು ಬದಲಾಯಿಸುವಂಥದ್ದು. ಆದ್ದರಿಂದ ಸತ್ಯವಲ್ಲ. ಯಾವುದು? ನೀರಿನಲ್ಲಿರುವ ಬಿಸಿ ಅದು ಸತ್ಯವಲ್ಲ. ಯಾಕೆ? ಅದು ಒಂದೇ ತೆರನಾಗಿಲ್ಲ. ಬೆಂಕಿಯಲ್ಲಿರುವ ಬಿಸಿ ಸತ್ಯವಾದದ್ದು, ಒಂದೇ ತೆರನಾಗಿದೆ. ಇದು ಪಾರಮಾರ್ಥಿಕವಾದ ಸತ್ಯದ ವಿಷಯದಲ್ಲ. ವ್ಯಾವಹಾರಿಕವಾದಂತಹ ಸಂದರ್ಭದಲ್ಲಿ ಬೆಂಕಿಯಲ್ಲಿರುವ ಬಿಸಿ ಸತ್ಯವಾದದ್ದು, ನೀರಿನಲ್ಲಿರುವ ಬಿಸಿ ಅಸತ್ಯವಾದದ್ದು. ಹಾಗೆ ಇನ್ನೊಂದು ದೃಷ್ಟಾಂತ ತೆಗೆದುಕೊಳ್ಳೋದಾದ್ರೆ ಮಡಿಕೆ ದೃಷ್ಟಾಂತ. ಮಡಿಕೆ, ಹಂಡೆ, ಬೇರೆ ಬೇರೆ ಪಾತ್ರೆಗಳು, ಮಣ್ಣಿನಿಂದ ಮಾಡಲ್ಪಟ್ಟಂತಹ ಪಾತ್ರೆಗಳ ಆಕಾರಗಳನ್ನು ನೋಡಿದಾಗ ಎಷ್ಟು ಸತ್ಯವಾದ ಆಕಾರ ಅಂತ ಕಾಣಿಸ್ತದೆ. ಆದ್ರೆ ಅದನ್ನು ಒಡೆದು ಚೂರು ಮಾಡಿ, ಮಳೆಗಾಲದಲ್ಲಿ ಒಂದೊಂದ್ಸರ್ತಿ ಆಗ್ತದೆ, ನಾವು ಹೊರಗಡೆ ಏನೋ ಒಂದು ಮಣ್ಣಿನ ಆಕಾರವನ್ನು ಮಾಡಿಟ್ರೆ ಒಂದು ಅರ್ಧ ಗಂಟೆ ಮಳೆ ಬಂದ್ರೆ ಆಕಾರ ಪೂರ್ತಿ ಹೋಗಿ ಮಣ್ಣಿನ ಮುದ್ದೆ ಇರ್ತದೆ ಅಲ್ಲಿ. ಆ ಮಣ್ಣಿನ ಮುದ್ದೆ ಅನ್ನುವಂಥದ್ದು ಏನಿದೆ ಅದು ಸತ್ಯ. ಮಣ್ಣು ಅನ್ನುವಂಥದ್ದು ಸತ್ಯ. ಆ ನಾಮರೂಪಗಳು ಅನ್ನುವಂಥದ್ದು ಅಸತ್ಯ. ಯಾಕೆ ಅಸತ್ಯ? ತದ್ರೂಪೇಣ ಯನ್ನಿಶ್ಚಿತಂ ತದ್ ವ್ಯಭಿಚರತಿ. ಅದನ್ನ ಹೀಗೆ ಅಂತ ನಾವು ನಿಶ್ಚಯ ಮಾಡಿದ ಮೇಲೆ ಅದು ಬದಲಾವಣೆ ಆಯ್ತು, ಅದರಿಂದ ಅಸತ್ಯ.
ಮಣ್ಣು ಅಂತ ನಾವು ನಿಶ್ಚಯ ಮಾಡಿದ್ರೆ ಅದು ಬದಲಾವಣೆ ಆಗಲಿಲ್ಲ, ಆದ್ರಿಂದ ಸತ್ಯ. ಹಾಗೆ ಒಬ್ಬ ವ್ಯಕ್ತಿಯಲ್ಲಿ ನಾವು ಹೇಳ್ತೇವೆ, ನೀವು ಸತ್ಯದ ವ್ಯಕ್ತಿಯೇನೋ. ಸತ್ಯದ ವ್ಯಕ್ತಿ ಅಂತ ಹೇಳಲ್ಲ, ಒಂದು ಶಬ್ದ ಇದೆ, ಪ್ರಾಮಾಣಿಕ ವ್ಯಕ್ತಿ ಅಂತ ಹೇಳ್ತೇವೆ. ಪ್ರಾಮಾಣಿಕ ವ್ಯಕ್ತಿ ಅಂದ್ರೆ ಇವನ ನಡೆ ಮತ್ತು ನುಡಿ ಪ್ರಮಾಣಬದ್ಧವಾಗಿದೆ. ಅಂದ್ರೆ ಅವನು ಯಥಾರ್ಥವಾಗಿ ನಾವು ತಿಳ್ಕೊಳ್ಬಹುದಾಗಿದೆ. ಅವನು ಹೇಗೆ ನಡೀತಾನೋ, ಹೇಗೆ ನುಡಿತಾನೋ ಹಾಗೆ ಇದ್ದಾನೆ ಅನ್ನೋದಕ್ಕೆ ಒಂದು ಶಬ್ದ ಬಳಸ್ತೇವೆ, ಪ್ರಾಮಾಣಿಕ ವ್ಯಕ್ತಿ ಅಂತ. ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಹೇಳ್ತೇವೆ, ಅವನು ಅಪ್ರಾಮಾಣಿಕ ಅಂತ. ಅಪ್ರಾಮಾಣಿಕ ಅಂದ್ರೇನು? ಅವನು ಏನು ನುಡಿತಾನೋ ನಡೀತಾನೋ ಹಾಗಿರೋದಿಲ್ಲ ಅವನು ವಾಸ್ತವವಾಗಿ. ಅವನು ಏನು ನಡೀತಾ ಇದ್ದಾನೆ ಇವಾಗ ಹಾಗೇ ಎಲ್ಲಾ ಸಮಯದಲ್ಲಿ ಇರಲ್ಲ ಅವನು. ಒಮ್ಮೊಮ್ಮೆ ನಾವು ತುಂಬಾ ಒಳ್ಳೆಯವರಾಗಿ ಇನ್ನೊಬ್ಬರ ಮುಂದೆ ತೋರಿಸ್ಕೊತೇವೆ, ಆ ಒಳ್ಳೆತನ ನಮ್ಮ ಒಳಗಡೆ ಇರಲ್ಲ, ಆದ್ರೆ ಆ ಒಂದು ಸಂದರ್ಭಕ್ಕೆ ನಾವು ಒಳ್ಳೆಯವರಾಗಿ ತೋರಿಸ್ಕೊತೇವೆ. ಅದನ್ನ ಅಪ್ರಾಮಾಣಿಕ ಅಂತ ಹೇಳ್ತಾರೆ. ಅಥವಾ ಇನ್ನೊಂದು ಶಬ್ದ ಹೇಳಿದ್ರೆ ಅಸತ್ ಅಂತ ಕರಿಬಹುದು. ಈ ವ್ಯಕ್ತಿ ಅಸತ್ ಅಂತ. ಅಸತ್ ಅಂದ್ರೆ ಏನೋ, ಇವನು ಒಂದೇ ತೆರನಾಗಿಲ್ಲ, ಸುಳ್ಳಿನ ಮನುಷ್ಯ ಅಂತ ಅರ್ಥ ಅದು. ಇದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಅರ್ಥ ಇದೆ, ಏನ್ ಗೊತ್ತಾ? ಸದ್ ಅನ್ನುವಂಥ ಶಬ್ದ 17ನೇ ಅಧ್ಯಾಯದಲ್ಲಿ ಕೊನೆಯಲ್ಲಿ ಓಂ ತತ್ಸತ್ ಅಂತ ಸಂದರ್ಭದಲ್ಲಿ ಶ್ರೀಕೃಷ್ಣನೇ ಸದ್ ಶಬ್ದಕ್ಕೆ ಅರ್ಥ ಕೊಡ್ತಾರೆ. ಸದ್ಭಾವೇ ಸಾಧು ಭಾವೇತ ಪ್ರಶಸ್ತೆ ಕರ್ಮಣಿ ತಥಾ ಸತ್ ಶಬ್ದ ಪಾರ್ಥ ಯುದ್ಧತೆ. ಸತ್ ಶಬ್ದಕ್ಕೆ 3 ಅರ್ಥ ಕೊಡ್ತಾನೆ ಕೃಷ್ಣ ಅಲ್ಲಿ. ಸದ್ಭಾವ ಅಂದ್ರೆ ಇರುವಿಕೆ ಒಂದು ಅರ್ಥ, ಸದ್ಭಾವ ಒಂದು ಸದ್ಭಾವ, ಸಾಧುಭಾವ, ಸಾಧುಭಾವ ಅಂದ್ರೆ ಸನ್ನಡತೆ ಅಂತ, ಒಳ್ಳೆ ವ್ಯಕ್ತಿತ್ವ ಅಂತ. ಅದರಿಂದ ಸಾಧು ಅನ್ನೋ ಶಬ್ದವು ಸದ್ಧಾತುವಿಂದ ಬಂದಿರುತ್ತೆ. ಅದರಿಂದ ಒಳ್ಳೆಯ ಪ್ರಾಮಾಣಿಕ ನಡತೆ ಉಳ್ಳವನು ಸದ್ವ್ಯಕ್ತಿ, ಅಪ್ರಾಮಾಣಿಕ ನಡತೆ ಉಳ್ಳವನು ಅಸದ್ ವ್ಯಕ್ತಿ. ಯಾಕೆ? ಇವನು ಹೀಗೆ ಅಂತ ನಿಶ್ಚಯ ಮಾಡಿದ್ಮೇಲೆ ಬದಲಾಯಿಸ್ತಾನೆ ಅವನು. ಆದ್ರೆ ಪ್ರಾಮಾಣಿಕ ವ್ಯಕ್ತಿ ಹೇಗೆ? ಇವನು ಹೀಗೆ ಅಂತ ನಿಶ್ಚಯ ನೀವು ಮಾಡಿಬಿಟ್ರೆ ನೀವು ನಂಬಬಹುದು. ಯಾವಾಗ್ಲೂ ಒಂದೇ ತೆರನಾಗಿರ್ತಾನ ಅವನು, ಬದಲಾಯಿಸಲ್ಲ. ಅಂದ್ರೆ ಸಂದರ್ಭಕ್ಕೆ ಅನುಗುಣವಾಗಿ ಊಸರುವಳ್ಳಿ ಹಾಗೆ ಬಣ್ಣ ಬದಲಾಯಿಸ್ತಾ ಹೋಗಲ್ಲ, ನಂಬಬಹುದಾದ ವ್ಯಕ್ತಿ. ಅದಕ್ಕೆ ಪ್ರಾಮಾಣಿಕ ಅನ್ನೋ ಶಬ್ದ ಬರುತ್ತೆ. ಪ್ರಮಾಣಕ್ಕೆ ಅರ್ಹವಾದ ವ್ಯಕ್ತಿ. ಪ್ರಮಾಣ ಅಂದ್ರೇನು? ಯಥಾರ್ಥ ಜ್ಞಾನವನ್ನ ಉಂಟು ಮಾಡೋದು ಪ್ರಮಾಣ ಅಂತ ಹೇಳ್ತಾರೆ. ಆದ್ರಿಂದ ನಡೆ ನುಡಿ ಯಥಾರ್ಥ ಜ್ಞಾನವನ್ನು ಉಂಟು ಮಾಡ್ತದೆ, ಅಯಥಾರ್ಥ ಜ್ಞಾನ ಮಾಡ್ತಾ ಇಲ್ಲ ಎನ್ನುವುದನ್ನು ಪ್ರಾಮಾಣಿಕ ಅಂತ ಬಳಸ್ತಾರೆ. ಹಾಗೆ ಸತ್ತು ಮತ್ತು ಅಸತ್ಯ ಎನ್ನುವ ಶಬ್ದದ ಅರ್ಥ ನಮಗೆ ಆಗ್ಬಿಟ್ರೆ ನಾವು ಇದನ್ನು ಪಾರಮಾರ್ಥಿಕವಾಗಿ ಯೋಚಿಸ್ಬೋದು. ಬದಲಾಯಿಸುವ ಒಂದೇ ತೆರನಾಗಿಲ್ಲದ ವಸ್ತು ಅಸತ್ತು, ಒಂದೇ ತೆರನಾಗಿದ್ದು ಬದಲಾಯಿಸದೇ ಇರತಕ್ಕಂಥದ್ದಕ್ಕೆ ಸತ್ತು, ಸದ್ವಸ್ತು ಅಂತ ಕರೀತಾರೆ. ಈಗ ನಾವು ಪರಿಶೀಲನೆ ಮಾಡಿದಾಗ ಜಗತ್ತಿನಲ್ಲಿ ಯಾವ್ದು ಆ ತೆರನಾಗಿರ್ತಕ್ಕಂಥದ್ದು? ಏನೂ ಬದಲಾಯಿಸದೆ ಒಂದೇ ತೆರನಾಗಿರ್ತಕ್ಕಂಥದ್ದು ಯಾವುದಿದೆ ಅಂತ ನೋಡಿದಾಗ ನಮ್ಗೆ ತುಂಬಾ ವಸ್ತುಗಳು ಕಾಣಿಸುತ್ತೆ. ಈ ಭೂಮಿ ಬದಲಾಯಿಸಲ್ಲ, ಆಕಾಶ ಬದಲಾಯಿಸಲ್ಲ, ಗಾಳಿ ಬೆಳಕು ಬದಲಾಯಿಸಲ್ಲ. ಎಷ್ಟೋ ವ್ಯಕ್ತಿಗಳು ಕಾಣ್ತೇವೆ ನಾವು, ಬದಲಾಯಿಸಲ್ಲ, ಒಂದೇ ತೆರನಾಗಿದ್ದಾರೆ ಅಂತ. ಮೇಲ್ನೋಟಕ್ಕೆ ಹಾಕಂತೂ ಕೂಡ ತುಂಬಾ ಆಳವಾಗಿ ನಾವು ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ಎಲ್ಲವೂ ಬದಲಾಯಿಸುವಂಥದ್ದೇ. ಅಥವಾ ನಮ್ಮ ದೃಶ್ಯಕ್ಕೆ ಸಿಗುವ, ನಮ್ಮ ಅನುಭವಕ್ಕೆ ಸಿಗುವ ಈ ಪ್ರಪಂಚದಲ್ಲಿ ಬದಲಾಯಿಸದೇ ಇರತಕ್ಕಂಥದ್ದು ಏನೂ ಇಲ್ಲ ಅಂತ. ಅದಕ್ಕೆ ಒಬ್ರು ಹೇಳ್ತಾ ಇದ್ರು, ಬದಲಾಗುತ್ತಿರುವುದೇ ಪ್ರಕೃತಿಯ ಬದಲಾಗದ ನಿಯಮ ಅಂತ. ಕಾನ್ಸ್ಟಂಟ್ ಚೇಂಜಿಂಗ್ ಈಸ್ ದ ಚೇಂಜ್ಲೆಸ್ ಲಾ ಆಫ್ ನೇಚರ್ ಅಂತ. ಅದಕ್ಕೆ ಇನ್ನೊಂದು ಶಬ್ದದಲ್ಲಿ ಮಾಯೆ ಅಂತ ಕರೆದು. ಮಾಯೆ ಅಂದ್ರೇನು? ಒಂದು ತೆರನಾಗಿಲ್ಲ ಅಂತ. ದೇಹವೂ ಬದಲಾಯಿಸುತ್ತೆ, ಕಣ್ಣಿಗೆ ಕಾಣುವ ಪಂಚಭೌತಿಕ ಪ್ರಪಂಚವೂ ಬದಲಾಯಿಸುತ್ತೆ. ಇನ್ನು ನಮಗೆ ಅತ್ಯಂತ ಹತ್ತಿರದ ವಸ್ತು ಮನಸ್ಸು. ಮನಸ್ಸು ಬದಲಾಯಿಸುತ್ತಾ ಅಂತ ಪ್ರಶ್ನೆ ಕೇಳುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಕ್ಷಣೇ ರುಷ್ಟಾಹ ಕ್ಷಣೇ ತುಷ್ಟಾಹ ರುಷ್ಟಾಹ ತುಷ್ಟಾಹ ಕ್ಷಣೇ ಕ್ಷಣೆ. ಒಮ್ಮೆ ಸಿಟ್ಟು, ಒಮ್ಮೆ ನಗು, ಇನ್ನೊಮ್ಮೆ ಅಳು. ಮೂಡ್ ಅನ್ನುವಂಥದ್ದು ಕಾನ್ಸ್ಟಂಟ್ ಚೇಂಜಿಂಗ್, ಅಂಥವರಿಗೆ ಮೂಡಿ ಅಂತ ಕರೀತಾರೆ. ಆದ್ದರಿಂದ ಮನಸ್ಸು ನಿರಂತರ ಬದಲಾಯಿಸುತ್ತೆ. ಇನ್ನು ಬುದ್ಧಿ, ಆಲೋಚನೆಗಳು ಬದಲಾಯಿಸುತ್ತೆ. ಹಾಗೆ ಅಹಂಕಾರ, ಅಹಂಕಾರ ಇದ್ರೆ ಅಂದ್ರೆ ಅದರ ಅಭಿಮಾನ, ಇದು ಬದಲಾಯಿಸಿದಾಗ ಅಹಂಕಾರವು ಬದಲಾಗ್ತಾ ಇರ್ತದೆ.
ನಾನು ಸುಖಿ ಅಂತಾನೆ ಸುಖ ಅನ್ನೋ ಬದಲಾವಣೆಯನ್ನು ಅದು ಅಭಿಮಾನ ಪಟ್ಕೊಳ್ಳುತ್ತೆ. ಆದ್ರಿಂದ ನಮ್ಮ ದೃಷ್ಟಿಗೋಚರವಾದಂತಹ ಯಾವ್ಯಾವ ದ್ರವ್ಯಗಳಿದೆಯೋ, ಯಾವ್ಯಾವ ವಸ್ತುಗಳಿದೆಯೋ ಎಲ್ಲವೂ ಕೂಡ ಬದಲಾಯಿಸುವಂಥದ್ದೇ ಆಗಿದೆ. ಹಾಗಾದ್ರೆ ಎಲ್ಲವೂ ಅಸತ್ ಅಂತ ಹೇಳ್ಬಿಟ್ಟವನೇ. ಸತ್ ಅಂತ ಏನೇನು ಇಲ್ಲ ಸ್ವಾಮಿ. ಈ ಹೊರಗಡೆ ಆಕಾಶದ ವಿಷಯದಲ್ಲಿ ನಮ್ಗೆ ಗೊತ್ತಿದೆ. ಇವನ್ ಮಾಡರ್ನ್ ಸೈನ್ಸ್ ಕೂಡ ಹೇಳುತ್ತೆ ಆಕಾಶ ಬದಲಾಗುತ್ತೆ ಅನ್ನೋದನ್ನು ಮಾಡರ್ನ್ ಸೈನ್ಸ್ ಹೇಳುತ್ತೆ. ಬೇರೆ ಬೇರೆ ಆಕಾರಗಳನ್ನು ಪಡ್ಕೊಳ್ಳುತ್ತೆ. ಎಕ್ಸ್ಪಾಂಡಿಂಗ್ ಸ್ಪೇಸ್, ಆಕಾಶ ಎಕ್ಸ್ಪಾಂಡ್ ಆಗ್ತಾ ಇದೆ ಅಂತ ಒಂದು ಥಿಯರಿ ಇದೆ. ಇದು ವೇದಾಂತದ ವೈದಿಕ ಸೃಷ್ಟಿ ಪ್ರಕ್ರಿಯೆಯಲ್ಲಿ ನೋಡಿದಾಗ ಪರಮಾತ್ಮನಿಂದ ಆಕಾಶ ಹುಟ್ಟು ಅಂತ ಬರ್ತದೆ. ಆಕಾಶ ಹುಟ್ಟಿತು, ಯಾವ್ದು ಹುಟ್ಟಿದೆಯೋ ಅದು ಬೆಳೀತಿದೆ, ಬದಲಾವಣೆ ಆಗ್ತದೆ, ನಾಶ ಆಗ್ತದೆ. ಹುಟ್ಟು ಅಂತ ಬಂದ ಮೇಲೆ ನಾಶ ಅಂತ ಬರೋದೆ, ಅದ್ರ ಮಧ್ಯದಲ್ಲಿ ವಿಕಾರ ಅಂತ ಸೇರ್ಕೊಳ್ಳೋದು. ಆದ್ರಿಂದ ಅಲ್ಟಿಮೇಟ್ ಕೊನೆ ಕಾಣುವ ನಮಗೆ ಸದ್ರೂಪವಾದಂತಹ ಲೌಕಿಕ ಪ್ರಪಂಚದ ವಸ್ತು ಆಕಾಶ. ಏನೂ ಬದಲಾಯಿಸದೆ ಒಂದೇ ತೆರನಾಗಿದ್ದಾಗ ಕಾಣಿಸುತ್ತೆ, ಆದ್ರೆ ಅದಕ್ಕೂ ಕೂಡ ಬದಲಾವಣೆ ಇದೆ. ಅದು ಕೂಡ ಅಸದ್ವಸ್ತುವಿನಲ್ಲಿ ಸೇರ್ಕೊಳ್ತದೆ. ಹಾಗಾದ್ರೆ ಸದ್ವಸ್ತು ಯಾವುದು ಅಂತ ಒಂದು ಪ್ರಶ್ನೆ ನಮ್ಗೆ ಕಾಣುತ್ತೆ. ಎಲ್ಲವೂ ಅಸತ್ತಾಗಿದ್ದರೆ ಅದು ಅಸತ್ತು ಅಂತ ನಿಶ್ಚಯ ಮಾಡಿದ್ದು ಹೇಗೆ ನಾವು? ಯಾವುದೋ ಒಂದು ಬದಲಾಗದೇ ಇರುವ ವಸ್ತುವಿನ ಆಧಾರದ ಮೇಲೆ ಮಾತ್ರ ಎಲ್ಲ ಬದಲಾವಣೆಗಳನ್ನು ನೋಡ್ಲಿಕ್ಕೆ ಆಗ್ತದೆ. ಸಮುದ್ರದಲ್ಲಿ ಎರಡು ದೋಣಿಗಳು ಕೂಡ ಚಲಿಸ್ತಾ ಇದ್ದರೆ ನಮಗೆ ಬದಲಾವಣೆ ಗೊತ್ತಾಗಲ್ಲ. ಎರಡೂ ನಿಂತ್ಕೊಂಡಿದ್ದಾಗ ಕಾಣಿಸುತ್ತೆ. ಎರಡೂ ಬಸ್ಗಳು ರಸ್ತೆ ಮೇಲೆ ಪ್ಯಾರಲಲ್ ಆಗಿ ರನ್ ಆಗ್ತಾ ಇದೆ. ನಮ್ಗೇನ್ ಅನ್ಸುತ್ತೆ? ರೈಲ್ವೆ ಸ್ಟೇಷನ್ ಒಮ್ಮೊಮ್ಮೆ ಆಗ್ತದೆ, ಆ ಕನ್ಫ್ಯೂಷನ್ ಆಗ್ತದೆ. ಎರಡೂ ಟ್ರೈನು ಚಲಿಸ್ತಾ ಇದ್ದರೆ ಅದು ಎರಡು ನಿಂತ್ಕೊಂಡಾಗ ಕಾಣಿಸುತ್ತೆ. ಇನ್ನೊಂದು ಚಲಿಸ್ತಾ ಇದೆ ಅಂತ ಗೊತ್ತಾಗಬೇಕಾದ್ರೆ ಮತ್ತೊಂದು ಕಾನ್ಸ್ಟೆಂಟ್ ಆಗಿರ್ಬೇಕು. ಒಂದು ಸ್ಥಿರವಾಗಿದ್ದರೆ ಮತ್ತೊಂದರ ಚಲನೆ ಗೊತ್ತಾಗ್ತದೆ. ಅದರಿಂದ ಅನುಭವಕ್ಕೆ ಬರುವ ಪ್ರತಿಯೊಂದು ಬದಲಾಯಿಸ್ತಾ ಇದೆ ಅಂತ ಗೊತ್ತಿರ್ಬೇಕಾದ್ರೆ ಬದಲಾಯಿಸದೇ ಇರುವ ಇನ್ನೊಂದು ಆಧಾರದ ಮೇಲೆ ಇದರ ನಿಶ್ಚಯ ಆಗ್ತಕ್ಕಂಥದ್ದು. ಅದು ಯಾವುದು ಅಂದ್ರೆ ಅದೇ ಬ್ರಹ್ಮ, ಪರಮಾತ್ಮ ಅಥವಾ ಆತ್ಮ. ಆ ಆತ್ಮ ಬದಲಾಗದೆ ಒಂದೇ ತೆರನಾಗಿರುವುದರಿಂದ ಇದೆಲ್ಲದರ ಬದಲಾವಣೆಯನ್ನ ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದು ಬದಲಾಯಿಸ್ತಾ ಇದ್ದಿದ್ರೆ ಬೌದ್ಧರ ದೃಷ್ಟಿಯಲ್ಲಿ ಆತ್ಮ ಕೂಡ ಬದಲಾಯಿಸ್ತದೆ ಅಂತ. ಅದಕ್ಕೆ ಕ್ಷಣಿಕ ವಿಜ್ಞಾನವಾದ ಅಂತ ಹೇಳ್ತಾರೆ. ಕ್ಷಣಿಕ ವಿಜ್ಞಾನವಾದಲ್ಲಿ ಪ್ರತಿ ಕ್ಷಣವೂ ಕೂಡ ಆತ್ಮನು ಹುಟ್ಟುತ್ತಾನೆ. ತ್ರಿಕ್ಷಣ, ಒಂದು ಕ್ಷಣ ಇರ್ತಾನೆ, ಮೂರನೇ ಕ್ಷಣ ಅವನು ನಾಶ ಆಗ್ತಾನೆ. ಹೊಸ ಆತ್ಮ ಹುಟ್ಟುತ್ತೆ, ನಾಶ. ಹಾಗೆ ಅದು ನಿರಂತರ ಅದು ಚಲಿಸೋದ್ರಿಂದ ನಿರಂತರ ಹುಟ್ಟು ಒಂದು ಆಗ್ತಾ ಇರೋದ್ರಿಂದ ಅದು ನೈರಂತರ್ಯತೆ ಕಾಣಿಸ್ತದೆ ಹೊರತು, ಉದಾಹರಣೆಗೆ ದೀಪದ ಜ್ವಾಲೆಯಲ್ಲಿ ಬೆಂಕಿ ಹುಟ್ಟೋದು ಅಳಿಯೋದು ನಿರಂತರ ಆಗ್ತಾ ಇರೋದು ಒಂದೇ ದೀಪದ ಜ್ವಾಲೆ ಅಂತ ನಮ್ಗೆ ಹೇಗನ್ಸ್ತದೋ ಹಾಗೆ ಆ ಆತ್ಮ ಚೈತನ್ಯವು ನಿರಂತರವತ್ತೆ ಇರ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅದು ಒಂದೇ ಸಮನೆ ಹುಟ್ಟು ಹೊಂದುತ್ತಾ ಇದೆ. ಉದಾಹರಣೆಗೆ ಸಿನಿಮಾ ರೀಲ್ಗಳನ್ನು ಹಿಂದಿನ ಕಾಲದಲ್ಲಿ ರೀಲ್ ಇರ್ತಿದ್ವಿ. ಆ ರೀಲ್ಗಳು ಬೇರೆ ಬೇರೆ ಆಗಿದ್ರು ಅದು ನಿರಂತರತೆ ಇರೋದ್ರಿಂದ ಒಂದೇ ಅಂತ ಕಾಣಿಸ್ತದೆ. ಹಾಗೆ ಆತ್ಮ ಒಂದೇ ಅಂತ ಕಾಣಿಸ್ಲಿಕ್ಕೆ ಕಾರಣ ಅಂದ್ರೆ ಹೀಗೆ ಕ್ಷಣಿಕ ವಿಜ್ಞಾನವಾದ ಆತ್ಮನೂ ಕೂಡ ಬದಲಾಯಿಸ್ತಾನೆ ಅನ್ನುವಂತಹ ಒಂದು ವಾದ ಇಟ್ಕೊಂಡಿದ್ವಿ. ಸರ್ ವೇದಾಂತ ಅದನ್ನು ಒಪ್ಪೋದಿಲ್ಲ. ಅದು ಬದಲಾಗ್ತಾ ಇದ್ರೆ ಬೇರೆದನ್ನು ಬದಲಾಯಿಸುವುದನ್ನು ಗಮನಿಸ್ಲಿಕ್ಕೆ ಆಗಲ್ಲ. ಹಾಗಿರೋದ್ರಿಂದ ಒಂದು ವಸ್ತು ತಾನು ಬದಲಾಗದೇ ಇರಬೇಕು. ಅದು ಎಲ್ಲ ಅನುಭವಗಳನ್ನು ತಾನು ಬದಲಾಗದೇ ಇದ್ದು ವೀಕ್ಷಿಸಬೇಕು. ಇದಕ್ಕೆ ಕೃಷ್ಣ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ತುಂಬಾ ಚಂದದ ಶ್ಲೋಕ ಹೇಳ್ತಾನೆ, ವಿಷಯ ತಿಳಿತಾನೆ. ನಾಸತೋ ವಿದ್ಯತೆ ಭಾವ ನ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋ ಅಂತ ಸ್ತನಯೋಸ್ತತ್ವ ದೃಷ್ಟಿದಿದೆ. ತುಂಬಾ ಸುಂದರವಾದಂತಹ ಶ್ಲೋಕ. ಇಡೀ ಫಿಲಾಸಫಿ, ಅದ್ವೈತ ಫಿಲಾಸಫಿಯನ್ನ ಇದರಲ್ಲಿ ಇಟ್ಟಿದ್ದಾರೆ. ಅಸತಃ ಭಾವ ನ ವಿದ್ಯತೆ ಅಂತ. ಅಸದ್ವಸ್ತುವಿಗೆ ಇರುವಿಕೆ ಇರುವುದಿಲ್ಲ. ಸದ್ವಸ್ತುವಿಗೆ ನಾಸತೋ ವಿದ್ಯತೆ ಭಾವ ಆಯ್ತಲ್ಲ,
ನ ಅಭಾವೋ ವಿದ್ಯತೆ ಸತಃ. ತದ್ವಸ್ತುವಿಗೆ ಅಭಾವ ಅಂದ್ರೆ ಇಲ್ಲದಿರುವಿಕೆ ಅಂತ ಉಂಟಾಗುವುದಿಲ್ಲ. ಸದ್ವಸ್ತು ಎಂದೂ ಇಲ್ಲವಾಗುವುದಿಲ್ಲ, ಅಸದ್ವಸ್ತು ಎಂದೂ ಇರುವುದಿಲ್ಲ ಅಂತ. ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ ಎನ್ನುವಂತಹ ಇದ್ರ ಎರಡು ದೃಷ್ಟೋಂತಹ, ಇದೆರಡರ ಅಂತಹ ಅಂದ್ರೆ ನಿರ್ಣಯ ಯಾರು ಮಾಡಿದ್ದಾರೋ ತತ್ವದರ್ಶಿಗಳು. ಭಯೋರಪಿ ದೃಷ್ಟೋಂತಹ ಅನಯೋ ತತ್ವದರ್ಶಿವಿಹಿ. ಈ ತತ್ವದರ್ಶಿಗಳಿಂದ ಇದೆರಡರ ನಿರ್ಣಯ ಆಗಿರ್ತದೆ, ಯಾವುದು ಅಸತ್ತು ಯಾವುದು ಸತ್ತು ಅಂತ. ಆದ್ದರಿಂದ ಅಸತ್ತು ಇದಿಷ್ಟು ಅಸತ್ತು, ಇದು ಸತ್ತು, ಇವೆರಡರ ವ್ಯತ್ಯಾಸ ನಮಗೆ ಗೊತ್ತಾದರೆ ನಾವು ಅಸತ್ತನ್ನು ಬಿಡ್ತೇವೆ, ಸತ್ತಿನೆಡೆಗೆ ಹೊರಡ್ತೇವೆ. ಈಗ ನಾವು ಅಸತ್ತನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದೇವೆ. ಯಾಕೆ? ಇದಕ್ಕಿಂತ ಬೇರೆಯಾದ ಇನ್ನೊಂದು ಸತ್ತಿನ ಪರಿಚಯ ನಮಗಿಲ್ಲ. ಅಸತ್ ಪ್ರಪಂಚದಲ್ಲೇ ಸ್ವಲ್ಪ ದೀರ್ಘಕಾಲ ಇರುವಂಥದ್ದನ್ನು ಹಿಡ್ಕೊಳ್ತೇವೆ ಹೊರತು ಅದಕ್ಕಿಂತ ಅತ್ಯಂತ ಭಿನ್ನವಾದಂತಹ ಒಂದು ಸದ್ವಸ್ತು ಇದೆ ಎಂಬುದಾಗಿಯೇ ಗೊತ್ತಿಲ್ಲ ನಮಗೆ. ಅದಕ್ಕೆ ಜನರು ಹೇಳ್ತಿರ್ತಾರೆ, ನಾವು ತುಂಬಾ ಮೋಸ ಹೋಗ್ತೇವೆ, ಜಗತ್ತು ಮೋಸ ಮಾಡುವಂತಹ ಪ್ರಪಂಚ ಇದು. ಪುರಂದರದಾಸ ಹಾಡುಗಳಲ್ಲಿ ಕೂಡ ಬರೆದಿದ್ದಾರೆ. ಏನು ಹೇಳಿದ್ದಾರೆ? ಬಾಯಾರಿತು ಎಂದು ಬಾವಿ ನೀರಿಗೆ ಹೋದೆ, ಬಾವಿಯೊಳು ಜಲಬತ್ತಿ ಬರಿದಾಯಿತು ಹರಿಯೇ. ಬಿಸಿಲಿನ ಝಳವೆಂದು ನೆರಳಿನಡಿ ನಾ ಹೋದೆ, ಆ ಮರವೇ ಮುರಿದು ನನಗೆ ಮೃತ್ಯು ಆಯಿತು. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ. ಬುದ್ಧ ಇದನ್ನು ಸರ್ವಂ ಕ್ಷಣಿಕಂ ಸರ್ವಂ ದುಃಖಂ ಅಂತ ಹೇಳಿದ್ದಾನೆ. ನಾವು ವೇದಾಂತದಲ್ಲಿ ಮಾಯೆ ಎಂಬುದಾಗಿ ಹೇಳ್ತೇವೆ. ಈ ಮಾಯಾ ಪ್ರಪಂಚವನ್ನೇ ಆಶ್ರಯಿಸಿ ತಾನು ಶಾಶ್ವತ ಸುಖವನ್ನು ಪಡಿತೇನೆ ಅಂತ ಯಾವನು ಹೊರಡ್ತಾನೋ ಅವನಿಗೆ ಅಸಾಧ್ಯವಾದಂತಹ ಮಾತು. ಅದಕ್ಕೆ ಜನರು ದುಃಖದಲ್ಲಿರೋದು. ನಾವು ದುಃಖದಲ್ಲಿರೋದು ಯಾಕೆಂದ್ರೆ ಅಸತ್ತನ್ನ ಸತ್ತೆಂದು ಭಾವಿಸಿಕೊಂಡಿದ್ದೇವೆ. ಇಲ್ಲದಿರುವ ಈ ಪ್ರಪಂಚವನ್ನು, ತೋರಿ ಅಡಗುವ ಈ ಪ್ರಪಂಚವನ್ನು ಮೂರು ಕಾಲಗಳಲ್ಲಿಯೂ ಇದೆಯೇ ಎಂಬಂತೆ ಭಾವಿಸಿಕೊಂಡು ನಾವು ಹಿಡ್ಕೊಂಡಿದ್ದೇವೆ. ಆದ್ರೆ ಅದರ ಸ್ವಭಾವ ಅದು ತೋರಿಸ್ತದೆ. ಒಬ್ಬ ವ್ಯಕ್ತಿಯನ್ನ ನಾವು ನಂಬುತ್ತೇವೆ, ಇವನು ನನ್ನ ಜೊತೆಗಿರ್ತಾನೆ, ನನ್ನ ಕಾಪಾಡ್ತಾನೆ. ಆದ್ರೆ ವ್ಯಕ್ತಿ ಮನಸ್ಸು ಬದಲಾಯಿಸುತ್ತೆ. ಮೂಡಿ ಅವನು ಯಾಕೆ ಮೂಡಿ ಅಂದ್ರೆ ಅದು ಪ್ರಕೃತಿಗೆ ಅಂಟುಕೊಂಡಂತಹ ವ್ಯಕ್ತಿ ಆಗಿರ್ತಾನೆ. ಹಣವನ್ನು ನೆಚ್ಚಿಕೊಳ್ತೇವೆ, ಹಣ ಇದೆ ನನ್ನ ಜೊತೆ, ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿದೆ, ಅಥವಾ ಯಾವುದೋ ಒಂದು ಬ್ಯಾಂಕ್ ದಿವಾಳಿ ಹೊಡೆದು ಶೇರ್ ಮಾರ್ಕೆಟ್ ಡೌನ್ ಆಗ್ತದೆ. ಯಾಕೆ? ಇರೋದೇ ಹಾಗೆ. ಶರೀರವನ್ನು ನೆಚ್ತೇವೆ, ನಾನು ಗಟ್ಟಿ ಇದ್ದೇನೆ, ಯಾರಿಗೂ ಹೆದರಲ್ಲ. ಇದ್ದಕ್ಕಿದ್ದಾಗ ಯಾವುದೋ ಒಂದು ಗಂಭೀರ ರೋಗ ಬರ್ತದೆ, ಆ ವ್ಯಕ್ತಿ ಬದಲಾವಣೆ ಶಕ್ತಿಹೀನನಾಗಿರ್ತಾನೆ. ಇದರಿಂದ ಹೊರಪ್ರಪಂಚದಲ್ಲಿ ಯಾವುದನ್ನು ಸತ್ತೆಂದು ನಾವು ಭಾವಿಸಿಕೊಂಡಿದ್ದೇವೋ ಇದೆಲ್ಲವೂ ಅಸತ್ತಾಗಿದೆ. ಅದರಿಂದ ನಾವು ಬಿಡಲ್ಪಡಬೇಕು. ಅದನ್ನು ಬಿಡಬೇಕು ಅಂದ್ರೆ ನಮಗೆ ಇದಕ್ಕಿಂತ ಶ್ರೇಷ್ಠವಾದಂತಹ ಇನ್ನೊಂದು ಆಯಾಮ ಸಿಗಬೇಕು. ಅದರ ಹುಡುಕಾಟದಲ್ಲಿ ಒಬ್ಬ ಸಾಧಕ ಇರ್ತಾನೆ. ಆ ಸಂದರ್ಭದಲ್ಲಿ ಹೇಳಿದಂತಹ ಪ್ರಾರ್ಥನೆ, ಈ ಅಸತ್ ಪ್ರಪಂಚವನ್ನೆಲ್ಲ ನೋಡಿದ ಮೇಲೆ ಋಷಿ ಹೇಳ್ತಾನೆ, ನಂಗೆ ಅಸತ್ ಬೇಡ, ನಿಜವಾದ ಸತ್ತನ್ನು ತೋರಿಸು, ಸದ್ಗಮಯ, ಅಲ್ಲಿಗೆ ಕರೆದುಕೊಂಡು ಹೋಗು.